ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಸ್ಮರಿಸುವವರ ಪರಾಧಗಳ ತಾ ಸ್ಮರಿಸ, ಸಕಲೇಷ್ಟಪ್ರದಾಯಕ ಮರಳಿತನಗರ್ಪಿಸಲು ಕೊಟ್ಟುದನಂತ ಮಡಿ ಮಾಡಿ. ಪರಿಪರಿಯಲುಂಡುಣಿಸಿ ಸುಖ ಸಾಗರದಿ ಬೋಲಾಡಿಸುವ ಮಂಗಲ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಈ ಪದ್ಯದ ಚಿಂತನೆ ಮಾಡುತ್ತಾ ಇದ್ದೇವೆ. ಹರಿಕಥಾಮೃತ ಸಾರದ 2ನೆಯ ಸಂಧಿ ಕರುಣಾ ಸಂಧಿಯ 15ನೇ ಪದ್ಯದ ಚಿಂತನೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಭಗವಂತ ತನ್ನನ್ನು ಸ್ಮರಿಸುವವರ ಅಪರಾಧಗಳನ್ನು ತಾನು ಸ್ಮರಿಸದೆ ಅವರಿಗೆ ಇಷ್ಟಾರ್ಥಗಳನ್ನು ಕೊಟ್ಟರೆ ಆ ಇಷ್ಟಾರ್ಥಗಳನ್ನು ಭಗವಂತನ ಪ್ರೀತಿಗಾಗಿ ಮತ್ತೆ ಒಪ್ಪಿಸಿದಾಗ ಅದನ್ನು ಅನಂತ ಮಡಿ ಮಾಡಿ ತಾನು ಸ್ವೀಕಾರ ಮಾಡಿ ಅನಂತ ಮಡಿ ಮಾಡಿಕೊಟ್ಟು ಭಕ್ತರ ಮೇಲೆ ಕರುಣೆ ತೋರಿಸ್ತಾನೆ ಅನ್ನುವ ಅವನ ಚಿಂತನೆಯನ್ನು, ಅವನು ಮಾಡಿದ ಅಪರಾಧವನ್ನು ಹೇಗೆ ಕ್ಷಮಿಸಿ ಅನುಗ್ರಹಿಸ್ತಾನೆ ಅನ್ನುವ ಆ ಬ್ರಾಹ್ಮಣ ಅರ್ಜುನರ ಸಂವಾದ ರೂಪವಾಗಿರತಕ್ಕಂತಹ ದೃಷ್ಟಾಂತ ಕಥೆಯನ್ನು ಕೂಡ ನಾವು ನೋಡಿದ್ದೇವೆ. ಪರಿಪರಿಯಲ್ಲಿ ಉಂಡುಣಿಸಿ ಭಕ್ತರನ್ನು ಸಕಲ ಇಷ್ಟಾರ್ಥ ಕೊಡ್ತಾನೆ ಮಾತ್ರ ಅಲ್ಲ, ಪರಿಪರಿಯಲ್ಲಿ ಉಂಡು ಎಲ್ಲ ಭೋಜನ ಪದಾರ್ಥಗಳನ್ನು ತಾನು ಉಂಡು ನಮಗೆ ಉಣ್ಣಿಸ್ತಾನೆ. ನೋಡ್ರಿ, ಇದೊಂದು ಭಗವಂತನ ವಿಚಿತ್ರವಾದ ವ್ಯಾಪಾರ. ನಾವು ಊಟ ಮಾಡ್ತೇವೆ ಅಂತ ನಾವು ಅಂದುಕೊಳ್ತೇವೆ. ನಾವು ಮಾಡುವ ಊಟವು ನಮ್ಮ ಸ್ವಾತಂತ್ರ್ಯಕ್ಕೆ ಒಳಪಟ್ಟು ಇಲ್ಲ. ಅವನ ಒಳಗಿದ್ದು ಊಟ ಮಾಡಿ ನಮಗೆ ಉಣಿಸಿದರೆ ನಾವು ಊಟ ಮಾಡಬಹುದು, ಇಲ್ಲಾಂದರೆ ನಮಗೆ ಊಟ ಮಾಡುವ ಸ್ವಾತಂತ್ರ್ಯ ಇಲ್ಲ. ನಾವು ಊಟ ಮಾಡ್ತೇವೆ ಅಂತ ತಿಳ್ಕೊತೇವೆ. ನಮ್ಮ ಊಟ ಅದು ನಮ್ಮ ಅಧೀನ ಅಲ್ಲ, ನಮ್ಮ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದಲ್ಲ. ಹೀಗೆ ತಿಳಿಬೇಕು. ಇದು ನಾನು ಮಾಡುವ ಊಟ ಅಲ್ಲ, ಇದೊಂದು ಭಗವಂತನನ್ನು ಕುರಿತು ಮಾಡುವ ಯಜ್ಞ ಅಂತ ಭಾವನೆ ಇರಬೇಕು. ಅದಕ್ಕೋಸ್ಕರವಾಗಿ ಹೀಗೆ ತಿಳಿಯದೆ ಊಟ ಮಾಡಿದರೆ ಏನಾಗ್ತದೆ ಗೊತ್ತಾ? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭುಂಜಂತೆ ತ್ವೇ ತ್ವಘಂ ಪಾಪಾಹ ಏ ಪಚಂತಿ ಆತ್ಮಕಾರಣಾತ್ ಅಂತಾನೆ ಕೃಷ್ಣ. ಏ ಪಚಂತಿ ಆತ್ಮಕಾರಣಾತ್, ನನಗೆ ಹಸಿವೆ ಆಗಿದೆ, ನಾನು ಊಟ ಮಾಡುತ್ತಾ ಇದ್ದೇನೆ, ನನಗೆ ಹೊಟ್ಟೆ ತುಂಬಿತು ಅಂತ ಹೀಗೆ ತನಗಾಗಿ ಬೇಯಿಸಿಕೊಂಡು ಯಾರು ಊಟ ಮಾಡುತ್ತಾರೋ, ಅನ್ನವನ್ನು ತಿಂತಾರೋ ಅವರು ತಿನ್ನುವುದು ಅನ್ನ ಅಲ್ಲ. ಭುಂಜಂತೆ ತೇ ತ್ವಘಂ ಪಾಪಾಹ, ಅವರು ಪಾಪಿಷ್ಠರು, ಅವರು ಪಾಪದ ಮುದ್ದೆಯನ್ನೇ ಊಟ ಮಾಡುತ್ತಾ ಇದ್ದಾರೆ ಅಂತಾನೆ ಕೃಷ್ಣ ಗೀತೆಯಲ್ಲಿ ಹೇಳುವಾಗ. ಆದ್ದರಿಂದ ಈ ಊಟ ನನ್ನದಲ್ಲ, ಈ ಊಟದ ಕ್ರಿಯೆ ನನ್ನದಲ್ಲ, ಈ ಪದಾರ್ಥಗಳು ಇದು ನನ್ನದಲ್ಲ. ಭಗವಂತ ತಾನೇ ಒಳಗಡೆಗೆ ಇದ್ದು ಭೋಜನ ಪದಾರ್ಥದಲ್ಲಿ ತಾನೇ ಇದ್ದು ತಾನೇ ಆ ಭೋಜನ ಪದಾರ್ಥಗತವಾದ ಪದಾರ್ಥವನ್ನು ಸ್ವೀಕಾರ ಮಾಡಿ ಅದರಲ್ಲಿ ಇರತಕ್ಕಂತಹ ರಸವಿಭಾಗ ಮಾಡಿಕೊಟ್ಟು ನಮ್ಮನ್ನು ಸಂತೋಷಪಡಿಸ್ತಾ ಇದ್ದಾನೆ. ಅವನು ರಸವಿಭಾಗ ಮಾಡಿಕೊಟ್ಟಾಗ ನಮಗೆ ಸಂತೋಷ ಆಗ್ತದೆ. ಭಗವಂತ ಊಟ ಮಾಡಿದರೆ ನಮಗೆ ಯಾಕೆ ತೃಪ್ತಿ ಆಯಿತು ಅಂದರೆ, ಭಗವಂತ ಊಟ ಮಾಡಿ ನಮಗೆ ಯೋಗ್ಯವಾದ ರಸವನ್ನು ನಮಗೆ ವಿಭಾಗ ಮಾಡಿಕೊಟ್ಟು ನಮಗೆ ತೃಪ್ತಿ ಕೊಟ್ಟು ಬಿಡ್ತಾನೆ ಆ ರಸವಿಭಾಗದಿಂದ. ಆಗ ನಮಗೆ ತೃಪ್ತಿಯಾಗಿ ನಾನು ಊಟ ಮಾಡಿದೆ, ನನಗೆ ಹೊಟ್ಟೆ ತುಂಬಿತು ಅನ್ನತಕ್ಕಂತಹ ಅನುಭವ ಬರ್ತದೆ. ಅದನ್ನು ಹೇಳ್ತಾರೆ ಇಲ್ಲಿ, ಪರಿಪರಿಯಲ್ಲಿ ಉಂಡು ಉಣಿಸಿ. ಪ್ರತಿಯೊಬ್ಬರಿಗೂ ಯಾರಿಗೂ ಊಟ ಮಾಡುವ ಸ್ವಾತಂತ್ರ್ಯ ಇಲ್ಲ. ಲಕ್ಷ್ಮೀದೇವಿ ಹಿಡಿದು ಸಮಸ್ತ ಚೇತನದ ರಮಾ ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೂ ಕೂಡ ಸ್ವತಂತ್ರವಾಗಿ ಊಟ ಮಾಡುವ ಸ್ವಾತಂತ್ರ್ಯ ಅನ್ನತಕ್ಕಂಥದ್ದಿಲ್ಲ. ಅವನು ಉಂಡು ಉಣಿಸಿದರೆ ಉಣಬಹುದು, ಇಲ್ಲ ಅಂದರೆ ಇಲ್ಲ. ಪ್ರತಿ ವರ್ಷ ನವರಾತ್ರಿ ಸಂದರ್ಭದಲ್ಲಿ ವೆಂಕಟೇಶ ಮಹಾತ್ಮೆಯನ್ನು ಶ್ರವಣ ಮಾಡ್ತೀವಿ. ಅಲ್ಲಿ ಒಂದು ಪ್ರಸಂಗ, ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಿ ಬಕುಲಾವತಿಯನ್ನು ಪದ್ಮಾವತಿಯ ಪರಿಚಯ ಮಾಡಿ ನೀನು ನಿಶ್ಚಯ ಮಾಡಿಕೊಂಡು ಬಾ ಅಂತ ಕಳಿಸಿದ ಶ್ರೀನಿವಾಸ, ಇವಳಿಂದ ಆ ಕಾರ್ಯ ಸಾಧ್ಯ ಆಗಲ್ಲ, ನಾನೇ ನನ್ನ ಕಾರ್ಯವನ್ನು ಸಾಧಿಸಿ ನಾನು ಮಾಡಿದೆ ಅಂತ ಅವಳಿಗೆ ಅನ್ನಿಸ್ಬೇಕು. ಎಲ್ಲ ಭಗವಂತನ ವ್ಯಾಪಾರ ಹೀಗೆ ಇರ್ತದೆ ನೋಡಿ. ಒಳಗೆ ನಿಂತು ಎಲ್ಲ ಮಾಡಿಸ್ತಾನೆ, ನಾನು ಮಾಡಿದೆ ಅಂತ ನಮಗೆ ಅನ್ನಿಸ್ಬಿಡ್ತಾನೆ.
ಭಗವಂತ ಮಾಡಿಸಿದ ಅನ್ನುವ ಕಲ್ಪನೆ ನಮಗೆ ಬರಲ್ಲ. ಹಾಗೆ ಕೊರವಂಜಿಯ ರೂಪದಿಂದ ತಾನೇ ಆಕಾಶರಾಜನ ಮನೆಗೆ ಬಂದು ಅವನ ಹೆಂಡತಿಯನ್ನು ಭೇಟಿಯಾಗಿ ತಾನು ನಿನ್ನ ಮಗಳಿಗಾದ ಕಾಯಶೋಷಣದ ವಿಚಾರದಲ್ಲಿ ಪ್ರಶ್ನೆ ಹೇಳ್ತೇನೆ ಅಂತ ಪ್ರಶ್ನೆ ಹೇಳ್ತಾನೆ. ಹೇಳುವಾಗ ಬ್ರಹ್ಮದೇವರನ್ನೇ ಒಂದು ಚಿಕ್ಕ ಮಗುವಾಗಿ ಸೊಂಟ ಕಟ್ಟಿಕೊಂಡ್ಬಂದಿದ್ದ ಹೆಣ್ಣಿನ ರೂಪದಲ್ಲಿ. ಹಾಗಾಗಿ ಕೊರವಂಜಿಯ ರೂಪ, ಮಗು ಸೊಂಟದಲ್ಲಿ, ಆ ಮಗು ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರೇ ಆಗಿದ್ದರು ಅಂತಾರೆ ಭವಿಷ್ಯತ್ ರೂಪರ. ಪ್ರಶ್ನೆ ಹೇಳುವ ಮೊದಲು ಕೊರವಂಜಿ ಆ ರಾಣಿಗಂತಾಳೆ, ನಾವು ಪ್ರಶ್ನೆ ಹೇಳುವಾಗ ಈ ಮಗು ಅತ್ತು ತೊಂದರೆ ಆಗೋದು ಬೇಡ, ಹಾಗಾಗಿ ಮನೆಯಲ್ಲಿ ಏನಾದರೂ ಪದಾರ್ಥ ಅಡುಗೆ ಪದಾರ್ಥ ಉಳಿದಿದ್ದರೆ ಕೊಡು, ಆ ಮಗುವಿಗೆ ಊಟ ಮಾಡಿಸಿ ಅದನ್ನು ಸಮಾಧಾನವಾಗಿ ಮಲಗಿಸಿ ಮತ್ತೆ ನಿನಗೆ ಪ್ರಶ್ನೆ ಹೇಳ್ತೇನೆ ಅಂದಾಗ ಆ ಕೊರವಂಜಿಗೆ ಅರಮನೆಯಲ್ಲಿರುವ ರಾಜಾನ್ನವನ್ನು ಬಂಗಾರದ ಬಟ್ಟಲಲ್ಲಿ ಒಳ್ಳೆಯ ಕ್ಷೀರಾನ್ನವನ್ನು ತಂದು ಕೊಡ್ತಾಳೆ ಮಗುವಿಗಾಗಿ ರಾಣಿ. ಅದನ್ನು ಉಣಿಸ್ಲಿಕ್ಕೆ ಹೋದರೆ ಬ್ರಹ್ಮದೇವರು ಊಟ ಮಾಡಲ್ಲ, ಯಾಕೆ ಸ್ವತಂತ್ರವಾಗಿ ಸ್ವೀಕಾರ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಅದು ಊಟ ಮಾಡದೇ ಇರುವಾಗ ದರಿದ್ರೋಸಿ ದುರಾಚಾರ ಕಂದಮೂಲ ಫಲಾಶನಃ, ದರಿದ್ರ ನೀನು, ವನದಲ್ಲಿ ಗಡ್ಡೆ ಗೆಣಸು ತಿಂದು ಗೊತ್ತಿನಿ, ಇಂತಹ ಕ್ಷೀರಾನ್ನ ರಾಜಾನ್ನ ನಿನಗೆ ಯಾಕೆ ಸೇರ್ತದೆ ಹೇಳು ಅಂತ ನಿಂದೆ ಮಾಡಿದಂತೆ ಮಾಡಿ ಆ ಕ್ಷೀರಾನ್ನವನ್ನು ಕೊರವಂಜಿ ತಾನೇ ಊಟ ಮಾಡಿಬಿಡ್ತಾಳೆ. ಮಗುವಿಗಾಗಿ ತರಿಸಿದ ಆ ಅನ್ನವನ್ನು ತಾನೇ ಊಟ ಮಾಡಿಬಿಟ್ಲಲ್ಲ ಅಂತ ರಾಣಿ ಆಶ್ಚರ್ಯದಿಂದ ನೋಡುವಾಗ ಕೊರವಂಜಿ ಮಾತು ಹೇಳ್ತಾಳೆ, ನಾನು ಊಟ ಮಾಡಿದ್ರೇ ಅದು ಮಗುವಿಗೆ ಹಾಲಿನ ರೂಪದಲ್ಲಿ ಹೋಗಿ ಮಗುವಿಗೆ ತೃಪ್ತಿ ಸಿಗ್ತದೆ, ಆದ್ದರಿಂದ ನಾನೇ ಊಟ ಮಾಡಿದೆ ಅನ್ನುವ ಸಮಾಧಾನವನ್ನು ಹೇಳ್ತಾಳೆ. ಇದೇ ರಹಸ್ಯ. ಭಗವಂತ ತಾನು ಊಟ ಮಾಡಿ ಅದರ ರಸವಿಭಾಗ ಮಾಡಿ ಕೊಟ್ಟರೆ ಹಾಲಾಗಿದ್ದರೆ ಅದನ್ನೇ ರಸವಿಭಾಗ ಮಾಡಿ ತತ್ವಾಭಿಮಾನಿ ದೇವತೆಗಳಿಗೆ, ವಾಯುದೇವರಿಗೆ, ಲಕ್ಷ್ಮೀದೇವಿಗೆ, ಚೇತನರಿಗೆ, ದೈತ್ಯರಿಗೆ ಎಲ್ಲರಿಗೂ ರಸವಿಭಾಗ ಮಾಡಿ ಕೊಡ್ತಾನೆ, ಎಲ್ಲರಿಗೂ ತೃಪ್ತಿ ಕೊಡ್ತಾನೆ. ಊಟ ಮಾಡೋದು ತಾನು ಸಾಕ್ಷ್ಯರಸವನ್ನು ಸ್ವೀಕಾರ ಮಾಡಿ ಉಳಿದೆಲ್ಲರಿಗೂ ಅವರವರಿಗೆ ಯೋಗ್ಯವಾದ ರಸವನ್ನು ವಿಭಾಗ ಮಾಡಿಕೊಟ್ಟು ಎಲ್ಲರನ್ನು ತೃಪ್ತಿಪಡಿಸ್ತಾನೆ. ಹೀಗೆ ಪರಿಪರಿಯಲ್ಲಿ ಉಂಡು ಅಂತಾರೆ. ಅದಕ್ಕೆ ಪರಿಪರಿಯಲ್ಲಿ ಉಂಡು ಅಂದರೆ ಎಲ್ಲ ರಸಗಳನ್ನು ತಾನು ಸ್ವೀಕಾರ ಮಾಡಿ, ಪರಿಪರಿಯ ರಸಗಳುಂಟು ಒಂದು ಆಹಾರದಲ್ಲಿ, ಒಂದೇ ಥರದ ರಸ ಇಲ್ಲ. ಸಾಕ್ಷ್ಯರಸ ಉಂಟು, ಲಕ್ಷ್ಮೀ ರಸ ಉಂಟು, ರುಚಿರಸ ಉಂಟು, ಅಹಂತ್ವಾಕ್ಷರಸ ಉಂಟು, ಮಂದರಸ ಉಂಟು, ದೈತ್ಯರಸ ಉಂಟು, ಜಡರಸ ಉಂಟು. ಇಷ್ಟೆಲ್ಲ ರಸದಿಂದ ಕೂಡಿದ್ದದು, ಒಂದೇ ರಸ ಇಲ್ಲ. ಯಾವ ರಸ ಹೇಗೆ ವಿಭಾಗ ಮಾಡಬೇಕು ಲಕ್ಷ್ಮೀದೇವಿಗೂ ಗೊತ್ತಿಲ್ಲ. ತಾನೇ ಉಂಡು ಪರಿಪರಿಯಲ್ಲಿ ಹೀಗೆ ಅನೇಕ ರಸಗಳಿಂದ ಕೂಡಿದ ಪದಾರ್ಥಗಳನ್ನು ತಾನು ಉಂಡು ಉಣಿಸಿ ಯಾರ್ಯಾರಿಗೆ ಯಾವ್ಯಾವ ರಸವನ್ನು ವಿಭಾಗ ಮಾಡಿಕೊಟ್ಟು ಆ ರೀತಿಯಾಗಿ ರಸ ವಿಭಾಗ ಮಾಡಿಕೊಟ್ಟು ಆಯಾ ಚೇತನನ್ನು ಸಂತೋಷಪಡಿಸುವ ಅದ್ಭುತವಾದ ಮಹಾತ್ಮೆ ಭಗವಂತನದು ಕರುಣೆ. ಭಕ್ತರಿಗಾಗಿ ತಾನು ಸ್ವೀಕಾರ ಮಾಡಿ ರಸವಿಭಾಗ ಮಾಡಿಕೊಟ್ಟು ಉಣಿಸ್ತಾನೆ, ನಮಗೆ ತೃಪ್ತಿ ಕೊಟ್ಟು ಚಲೋ ಊಟ ಮಾಡಿದೆ ನಾನು ಅಂತ ಅನಿಸಿಬಿಡ್ತಾನೆ. ಇದು ಅವನ ಅಪಾರವಾಗಿರತಕ್ಕಂತಹ ಕಾರುಣ್ಯ. ಪರಿಪರಿಯಲ್ಲಿ ಉಂಡು ಉಣಿಸಿ ಸುಖ ಸಾಗರದಲ್ಲಿ ಓಲಾಡಿಸುವ. ಒಳ್ಳೆ ಊಟ ಆಯಿತು ಅಂತ ಆನಂದದಲ್ಲಿ ನಾವು ಮೈ ಆಡಿಸ್ತೇವೆ ನೋಡಿ. ಓಲಾಡಿಸೋದು ಅಂದರೆ ತಲೆ ಆಡಿಸೋದು, ಮೈ ಆಡಿಸೋದು, ಆನಂದ ಆಯಿತು ಊಟ ಅಂತ. ಹೀಗೆ ಸುಖ ಸಾಗರದಿ, ಸುಖ ಸಮುದ್ರದಲ್ಲಿ ನಮ್ಮನ್ನು ಓಲಾಡಿಸ್ತಾನೆ, ಸಂತೋಷಪಡಿಸ್ತಾನೆ. ಇಂತಹ ಮಂಗಲ ಚರಿತ ಭಗವಂತನ. ಇಂತಹ ಈ ಚರಿತ್ರೆ ಅಂಥದ್ದು ಮಂಗಲ ಚರಿತ. ಭಗವಂತ ಹೀಗೆ ಉಂಡು ಉಣಿಸಿ ಸಂತೋಷಪಡಿಸುತ್ತಾನೆ ಅನ್ನುವ ಈ ಚರಿತ್ರೆ ಇದೇ ಮಂಗಲಕರವಾದ ಚರಿತ್ರೆ. ಯಾಕೆ ಇಂತಹ ಭಗವಂತನ ಸ್ಮರಣೆ ನಮ್ಮ ಎಲ್ಲ ಪಾಪಗಳನ್ನು ಕಳೆಯುತ್ತದೆ, ಎಲ್ಲ ಅನಿಷ್ಟಗಳನ್ನು ಕಳೆದು ಹಾಕ್ತದೆ. ಆದ್ದರಿಂದ ಅವನ ಈ ಚರಿತ್ರೆ ಮಂಗಲ ಚರಿತೆ. ಅನಿಷ್ಟ ನಿವೃತ್ತಿ ಮಾಡಿ ಇಷ್ಟಾರ್ಥಗಳನ್ನು, ಸಕಲ ಇಷ್ಟಾರ್ಥಗಳನ್ನು ಕೊಡತಕ್ಕಂತಹ ಚರಿತ್ರೆ. ಆದ್ದರಿಂದ ಭಗವಂತನ ಚರಿತ್ರೆ ಮಂಗಲ ಚರಿತ್ರೆ. ಅಂತಹ ಚರಿತ್ರೆ ಉಳ್ಳವ ಭಗವಂತ ಮಂಗಲ ಚರಿತ ಅಂತ ಅನಿಸತಕ್ಕಂಥವನಾಗ್ತಾನೆ. ಚಿನ್ಮಯ ಗಾತ್ರ. ಚಿನ್ಮಯ ಗಾತ್ರ, ಚಿನ್ಮಯ ಅಂದರೆ ಜ್ಞಾನಮಯ. ಜ್ಞಾನಮಯ ದೇಹ ಅವನದ್ದು. ಅವನಿಗೆ ಹಿಂದೆ ನೋಡಿದ್ದೀವಿ ನಾವು ಈ ಅರ್ಥವನ್ನು. ಚಿನ್ಮಯ ಗಾತ್ರ ಅಂದರೆ ಆನಂದಮಯ ಶರೀರ, ಜ್ಞಾನಮಯ ಶರೀರ. ಅವನದ್ದು ಪಾಂಚಭೌತಿಕ ಶರೀರ ಅಲ್ಲ, ಜ್ಞಾನಾನಂದಮಯವಾದ ಶರೀರ. ಚಿನ್ಮಯ ಜ್ಞಾನಮಯವಾದ ಗಾತ್ರ ಅಂದರೆ ಶರೀರ, ಜ್ಞಾನಮಯವಾದ ಶರೀರ ಅಂತ ಈ ಅರ್ಥವನ್ನು ನಾವು ಹಿಂದೆ ನೋಡಿದ್ದೇವೆ. ನಮ್ಮ ಆಚಾರ್ಯರು ಈ ಶಬ್ದಗಳಿಗೆಲ್ಲ ವಿಶೇಷವಾದ ಅರ್ಥವನ್ನು ತಿಳಿಸಿ ಹೇಳ್ತಾ ಇದ್ದರು. ಬಹಳ ಸ್ವಾರಸ್ಯಕರವಾದ ಅರ್ಥಗಳನ್ನು ತಿಳಿಸಿ ಹೇಳ್ತಾ ಇದ್ದರು.
ಚಿನ್ಮಯ ಗಾತ್ರ ಅಂದರೆ ಬರೀ ಜ್ಞಾನಮಯವಾದ ಶರೀರವುಳ್ಳವನು ಅಲ್ಲ. ಅದು ಹಿಂದೆ ನಾವು ನೋಡಿದ್ದೇವೆ. ಮತ್ತೆ ಮತ್ತೆ ಯಾಕೆ ಹೇಳ್ತಾರೆ ಅದನ್ನು ಅಂದರೆ ಅದನ್ನು ಬೇರೆ ಅರ್ಥದಲ್ಲಿ ನಾವು ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಅಂತ ನಮ್ಮ ಆಚಾರ್ಯರು ಆ ಶಬ್ದಗಳಿಗೆ ಬಹಳ ವಿಲಕ್ಷಣವಾದ ಅರ್ಥಗಳನ್ನು ಹೇಳ್ತಾ ಇದ್ರು. ಚಿನ್ಮಯ, ಚಿತ್ ಅಂದರೆ ಜ್ಞಾನ. ಸಮಸ್ತ ಮೋಕ್ಷಯೋಗ್ಯರಾದ ಚೇತನರು ಕೂಡ ಜ್ಞಾನಮಯರೇ. ಸಮಸ್ತ ಮೋಕ್ಷಯೋಗ್ಯರಾದ ಚೇತನರ ಸ್ವರೂಪ ದೇಹ ಅದು ಜ್ಞಾನಾನಂದಮಯವಾದದ್ದು. ಆದ್ದರಿಂದ ಸಮಸ್ತ ಚೇತನರು ಚಿತ್. ಚಿತ್ ಅಂದರೆ ಜೀವರು. ಜ್ಞಾನಮಯರಾದ ಜ್ಞಾನಸ್ವರೂಪರಾದ ಸಮಸ್ತ ಚೇತನರು ಕೂಡ ಚಿತ್ ಅಂತ ಅನ್ನಿಸ್ತಾರೆ. ಮಯಂ ಪ್ರಧಾನಂ ಉದ್ದಿಷ್ಟಂ ಅಂತ ನಾವು ಹಿಂದೆ ನೋಡಿದ್ವಿ. ಆದ್ದರಿಂದ ಇಂತಹ ಚೇತನರು, ಜ್ಞಾನಮಯರಾದ ಚೇತನರಲ್ಲಿ ಪ್ರಧಾನನಾದವ ಚಿನ್ಮಯ, ಅವನು ಭಗವಂತ. ಚಿನ್ಮಯ ಅಂದರೆ ಭಗವಂತ. ಜ್ಞಾನಸ್ವರೂಪರಾದ ಚೇತನರ ಪ್ರಪಂಚದಲ್ಲಿಯೇ ಶ್ರೇಷ್ಠ ಪ್ರಧಾನನಾಗಿರತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಚಿನ್ಮಯ ಅಂತ ಭಗವಂತ ಅನ್ನಿಸ್ತಾನೆ. ಇಂತಹ ಚಿನ್ಮಯನನ್ನು ಗಚ್ಚತಿ, ನಿರಂತರ ಸ್ಮರಣೆ ಮಾಡ್ತಾಳೆ. ಅನಂತ ಕೋಟಿ ಕೋಟಿ ವರ್ಷಗಳಿಂದ ಅವನ ಸ್ಮರಣೆ ನಿರಂತರವಾಗಿ ಮಾಡುತ್ತಾ ಇದ್ದಾಳೆ. ಅದರಿಂದ ಲಕ್ಷ್ಮೀದೇವಿಯನ್ನು ಚಿನ್ಮಯಗ ಅಂತ ಕರೀತಾರೆ. ಚಿನ್ಮಯಂ ಗಚ್ಚತಿ ಇತಿ ಚಿನ್ಮಯಗ. ಅಂತಹ ಚಿನ್ಮಯನನ್ನು ನಿರಂತರ ಸ್ಮರಣೆ ಮಾಡತಕ್ಕಂತಹ ಲಕ್ಷ್ಮೀದೇವಿಯನ್ನು ಚಿನ್ಮಯಗ ಅಂತ ಕರೀತಾರೆ. ಇಂತಹ ಲಕ್ಷ್ಮೀದೇವಿಯನ್ನು ಕೂಡ ತ್ರಾಯತೆ, ಚಿನ್ಮಯಗಾಂ ತ್ರಾಯತೆ ಇತಿ ಚಿನ್ಮಯಗಾತ್ರ ಅಂತ. ಲಕ್ಷ್ಮೀದೇವಿಯನ್ನು ಸಂರಕ್ಷಣೆ ಮಾಡುವವ. ಲಕ್ಷ್ಮೀದೇವಿಗೂ ತನ್ನ ಶಕ್ತಿಯಿಂದ ಅಪಾರ ಶಕ್ತಿ ನಿಜ. ಆದರೆ ತನ್ನ ಶಕ್ತಿಯಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವ ಸಾಧ್ಯತೆ ಲಕ್ಷ್ಮೀದೇವಿಗೂ ಇಲ್ಲ. ಅವಳನ್ನು ಅವನೇ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಚಿನ್ಮಯ ಗಾತ್ರ ಅಂತ ಭಗವಂತನನ್ನು ಕರೀತಾರಂತೆ. ಲಕ್ಷ್ಮೀದೇವಿಯನ್ನು ರಕ್ಷಣೆ ಮಾಡುವವ. ಚಿನ್ಮಯಗಾಂ ತ್ರಾಯತೆ, ರಕ್ಷಣೆ ಮಾಡ್ತಾನೆ ಜ್ಞಾನಾನಂದಾದಿಗಳನ್ನು ಕೊಟ್ಟು ಅಂತ. ಹೀಗೆ ಭಗವಂತನನ್ನು ಚಿನ್ಮಯ ಗಾತ್ರ ಅಂತ ಚಿಂತನೆ ಮಾಡಬೇಕಂತ. ಲೋಕ ಪವಿತ್ರ ಅಂತ. ಲೋಕ ಅಂದರೆ ಅದೇ ಸಮಸ್ತ ಚೇತನ. ಲೋಕ ಅಂದರೆ ಜಡವಾದ ಲೋಕ ಅಲ್ಲ, ಲೋಕದ ದರ್ಶನ ಅಂತ. ಅದೇ ಚಿತ್. ಜ್ಞಾನಮಯರಾದ ಚೇತನರ ಪ್ರಪಂಚವನ್ನು ಲೋಕ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಇಂತಹ ಚಿನ್ಮಯರಾದ ಪ್ರಾಣಿ ಪ್ರಪಂಚ, ಈ ಚೇತನಗಳೇನಿದ್ದಾರೆ, ಇಂಥವರಲ್ಲಿ ಇಂತಹ ಚೇತನರನ್ನು ಪವಿತ್ರ ಮಾಡುವವರು. ಹಿಂದೆ ನಾವು ಪವಮಾನ ಅನ್ನುವಲ್ಲಿ ಅರ್ಥ ನೋಡಿದ್ವಿ. ವಂದನೆಯ ಸಂಧಿಯಲ್ಲಿ ಪವಮಾನ ಶಬ್ದದ ಅರ್ಥ ನೋಡುವಾಗ ಯಾಕೆ ವಾಯುದೇವರನ್ನ ಪವನ ಅಂತ ಕರೀತಾರೆ ಅಂದರೆ, ಪವತೆ, ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾನೆ ಜ್ಞಾನ ಕೊಟ್ಟು. ಆದ್ದರಿಂದ ಅವನು ಪವನ ಅಂತ ಕರೆಸಿಕೊಳ್ತಾನೆ ಅನ್ನುವ ಅರ್ಥವನ್ನು ನಾವು ಹಿಂದೆ ನೋಡಿದ್ವಿ ವಾಯುದೇವರ ಸ್ತೋತ್ರ ನೋಡುವಾಗ. ಅದರಿಂದ ಲೋಕಾನ್, ಸಮಸ್ತ ಚೇತನರನ್ನ ಪವತೆ, ಪವಿತ್ರರನ್ನಾಗಿ ಮಾಡ್ತಾನೆ. ಜ್ಞಾನ ಕೊಟ್ಟು, ಭಗವದ್ವಿಷಯಕವಾದ ಯಥಾರ್ಥ ಜ್ಞಾನ ಕೊಟ್ಟು ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ. ಆದ್ದರಿಂದ ವಾಯುದೇವರನ್ನು ಲೋಕಪವಿ ಅಂತ ಕರೀತಾರೆ. ಚತುರ್ಮುಖ ಬ್ರಹ್ಮದೇವರನ್ನು ಲೋಕಪವಿ ಅಂತ ಕರೀತಾರೆ. ಇಂತಹ ಲೋಕಪವಿಗಳಾದ ಬ್ರಹ್ಮವಾಯುಗಳನ್ನು ಕೂಡ ತ್ರಾಯತೆ, ರಕ್ಷಣೆ ಮಾಡುತ್ತಾನೆ. ಆದ್ದರಿಂದಾಗಿ ಲೋಕಪವಿತ್ರ ಅಂತ ಭಗವಂತನನ್ನು ಕರೀತಾರೆ. ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅಂತ ನಾರಾಯಣ ಪಂಡಿತಾಚಾರ್ಯರು ತಾವು ಮಧ್ವವಿಜಯದಲ್ಲಿ ಮಂಗಲಾಚರಣೆ ಮಾಡುವಾಗ ಭಗವಂತನನ್ನು ಹೇಗೆ ಸ್ತೋತ್ರ ಮಾಡ್ತಾರೆ ಅಂದರೆ, ಶ್ರೀ ಪ್ರಾಣನಾಥಾಯ, ಲಕ್ಷ್ಮೀದೇವಿಗೂ ಮುಖ್ಯ ಪ್ರಾಣನಿಗೂ ಕೂಡ ಒಡೆಯನಾಗಿದ್ದಾನೆ. ಅದರಲ್ಲಿ ಅವನು ಚಿನ್ಮಯ ಗಾತ್ರ, ಲೋಕಪವಿತ್ರ. ಲೋಕಪವಿಗಳಾದ ಪ್ರಾಣದೇವರನ್ನೂ ರಕ್ಷಣೆ ಮಾಡ್ತಾನೆ. ಚಿನ್ಮಯಗಳಾದ ಲಕ್ಷ್ಮೀ ದೇವಿಯನ್ನು ಕೂಡ ನಾನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಚಿನ್ಮಯ ಗಾತ್ರ, ಲೋಕಪವಿತ್ರ, ಸುಚರಿತ್ರ. ಬರೀ ಅವರನ್ನಷ್ಟೇ ರಕ್ಷಣೆ ಮಾಡ್ತಾನೋ? ಇಲ್ಲ, ಸುಚರಿಗಳು ಅಂದರೆ ಒಳ್ಳೆಯ ಸದಾಚಾರಿಗಳು. ಸುಚರಿ, ಸದಾಚಾರ, ವೇದಗಳನ್ನು ಅಧ್ಯಯನ ಮಾಡಿ ವೇದೋಕ್ತವಾದ ಕರ್ಮಾದಿಗಳನ್ನು ಮಾಡತಕ್ಕಂತಹ ಸುಚರಿಗಳು, ಅವರನ್ನು ಕೂಡ ತ್ರಾಯತೆ ಇತಿ ಸುಚರಿತ್ರ. ಸದಾಚಾರಿಗಳನ್ನು ಕೂಡ ಅವನು ರಕ್ಷಣೆ ಮಾಡ್ತಾ ಇದ್ದಾನೆ. ವೇದೋಕ್ತವಾದ ಕರ್ಮಗಳನ್ನು ಮಾಡತಕ್ಕಂತಹ ಸುಚರಿಗಳನ್ನು ಕೂಡ ತ್ರಾಯತೆ ಇತಿ ಸುಚರಿತ್ರ ಅಂತ. ಹೀಗೆ ನಮ್ಮ ಆಚಾರ್ಯರು ಈ ಶಬ್ದಗಳಿಗೆಲ್ಲ ಬಹಳ ವಿಶೇಷವಾಗಿರತಕ್ಕಂತಹ ಇಂಥ ಅರ್ಥಗಳನ್ನು ಹೇಳಿದ್ದನ್ನು ಇಲ್ಲಿ ನಾವು ಸ್ಮರಣೆ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಗುರುಸ್ಮರಣೆಯೂ ಆಯಿತು, ಹರಿಸ್ಮರಣೆಯು ಈ ಪದ್ಯದಲ್ಲಿ ನಮಗೆ ವಿಶೇಷವಾಗಿ ಭಗವಂತ ಸಂಯೋಜನೆ ಮಾಡಿಕೊಟ್ಟಿದ್ದಾನೆ. ಹೀಗೆ ಭಗವಂತನ ಅಪಾರವಾದ ಕಾರುಣ್ಯವನ್ನು
ಈ ಪದ್ಯದಲ್ಲಿ ಚಿಂತನೆಗೆ ಕೊಡ್ತಾ ಇದ್ದಾರೆ. ಸ್ಮರಿಸುವವರ ಪರಾಧಗಳತ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿತನಗರ್ಪಿಸಲು ಕೊಟ್ಟದನ್ನು ಅನಂತ ಮಡಿ ಮಾಡಿ ಪರಿಪರಿಯ ಲುಂಡುಣಿಸಿ ಸುಖಸಾಗರದಿ ಓಲಾಡಿಸುವ ಮಂಗಲ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಮಧ್ವೇಶಾರ್ಪಣಮಸ್ತು. ಮುಂದಿನ ಪದ್ಯದ ಚಿಂತನೆ ಮತ್ತೆ ನಾಳು ಮುಂದುವರಿಸೋಣ. ಶ್ರೀಕೃಷ್ಣಾಯ ನಮಃ. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.